ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 2023ನೇ ಸಾಲಿಗೆ ಹೋಲಿಕೆ ಮಾಡಿದಾಗ 2024ರಲ್ಲಿ ಸ್ವಲ್ಪ ಜಾಸ್ತಿ ಸಂಖ್ಯೆಯಲ್ಲಿ ಡೆಂಗ್ಯೂ ಪ್ರಕರಣಗಳು ವರದಿಯಾಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಈ ವರ್ಷ ಮಳೆಗಾಲ ಪೂರ್ವದಲ್ಲೇ ಅಂದರೆ ಮೇ ತಿಂಗಳಲ್ಲೇ ಸ್ವಲ್ಪ ನೀರಿನ ಅಭಾವ ಇದ್ದ ಕಾರಣ ಅಲ್ಲಿ ಸಾರ್ವಜನಿಕರು ಡ್ರಮ್ಮು, ಬ್ಯಾರೆಲ್, ಬೇರೆ ಬೇರೆ ಅವರ ಪಾತ್ರೆ ಪರಿಕರಗಳಲ್ಲಿ ನೀರನ್ನು ತುಂಬಿಸಿಟ್ಟು ಅದರಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ತಾ ಇತ್ತು. ನಾವು ನಮ್ಮ ಕ್ಷೇತ್ರ ಸಿಬ್ಬಂದಿಗಳು ಮತ್ತು ಆಶಾ ಕಾರ್ಯಕರ್ತೆಯರು ಮನೆ ಮನೆಗೆ ಭೇಟಿ ನೀಡಿದಾಗ ಇದನ್ನು ಐಡೆಂಟಿಫೈ ಮಾಡಿ ಅವರಿಗೆ ತಿಳಿಸಿದರೂ ಸಹ ನೀರಿನ ಅಭಾವ ಇರುವ ಹಿನ್ನೆಲೆಯಲ್ಲಿ ಅವರು ಸರಿಯಾಗಿ ಸಮರ್ಪಕವಾಗಿ ಮುಚ್ಚಿಡದೆ ಅಲ್ಲಿ ಸಮಸ್ಯೆ ಆಗ್ತಾ ಇತ್ತು. ಇದರಿಂದಾಗಿ ಡೆಂಗ್ಯೂ ಉಲ್ಬಣ ಆಗಿತ್ತು. ಇದೇ ಸ್ಥಿತಿ ಈಗ ಮಳೆ ಮೇ ಎಂಡಲ್ಲಿ ಮತ್ತು ಜೂನ್ ಪ್ರಥಮ ವಾರದಲ್ಲಿ ಮಳೆ ಪ್ರಾರಂಭ ಆಗಿದೆ. ಅದು ಇಂಟರ್ಮಿಟೆಂಟ್ ಆಗಿ ಮಳೆ ಸುರಿತಾ ಇರುವ ಕಾರಣ ಅಲ್ಲಿ ಘನತ್ಯಾಜ್ಯಗಳು ಮನೆಯ ಸುತ್ತಮುತ್ತ ಇದ್ದು ಅದರಲ್ಲಿ ಕೂಡ ಸೊಳ್ಳೆ ಬ್ರೀಡಿಂಗ್ ಇದೆ. ಅದರ ಹೊರತಾಗಿ ಈ ಪಂಚಾಯತ್ ಮಟ್ಟದಲ್ಲಿ ಆಮೇಲೆ ನಗರಸಭೆ ವ್ಯಾಪ್ತಿಯಲ್ಲಿ ಕೂಡ ಈ ಚರಂಡಿಗಳ ಕ್ಲೀನಿಂಗ್ ಇನ್ನೂ ಕೂಡ ಕಂಪ್ಲೀಟ್ ಮುಗ್ದಿಲ್ಲ. ಅದರಿಂದಾಗಿ ಅಲ್ಲಿ ಕೂಡ ನೀರು ನಿಂತು ಸೊಳ್ಳೆಗಳು ಉತ್ಪತ್ತಿ ಆಗ್ತಾ ಇದೆ. ಈ ಡೆಂಗಿ ಹರಡುವಂಥ ಸೊಳ್ಳೆ ಈಡೀಸ್ ಏನಿದೆ ಅದು ಯೂಶ್ವಲಿ ಶುದ್ಧ ನೀರು, ಎಲ್ಲಿ ಶುದ್ಧ ನೀರು ಇರುತ್ತೆ ಅಲ್ಲಿ ಮೊಟ್ಟೆ ಇಟ್ಟು ಸಂತಾನಾಭಿವೃದ್ಧಿಯನ್ನು ಮಾಡುತ್ತೆ. ಸೊ ಈಗಾಗಲೇ ಈ ಬಗ್ಗೆ ನಮ್ಮ ಇಲಾಖೆಯಿಂದ ನಮ್ಮ ಎಲ್ಲ ಕ್ಷೇತ್ರ ಸಿಬ್ಬಂದಿಗಳು ಹಾಗೂ ಎಲ್ಲ ಆಶಾ ಕಾರ್ಯಕರ್ತೆಯರು ಮನೆ ಮನೆಗೆ ಭೇಟಿ ನೀಡಿ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಎಲ್ಲಿ ನೀರು ಖಾಲಿ ಮಾಡಲಿಕ್ಕೆ ಆಗೋದಿಲ್ವೋ ಅಲ್ಲಿಗೆಲ್ಲ ಲಾರ್ವಾ ನಾಶಕ ಸಿಂಪಡಣೆ ಮಾಡ್ತಾ ಇದ್ದಾರೆ. ಆಮೇಲೆ ನೀರನ್ನು ಹೇಗೆ ಸಂಗ್ರಹಿಸಿ ಇಡಬೇಕು ಎಂಬುದರ ಬಗ್ಗೆ ಕೂಡ ಮಾಹಿತಿಯನ್ನು ಸಾರ್ವಜನಿಕರಿಗೆ ಕೊಡ್ತಾ ಇದ್ದಾರೆ. ಅದನ್ನು ಸರಿಯಾಗಿ ಹಳೆ ಬಟ್ಟೆ ಅಥವಾ ಯಾವುದಾದ್ರೂ ಒಂದು ಇದರಿಂದ ಚೆನ್ನಾಗಿ ಮುಚ್ಚಿಡುವುದು, ಸೊಳ್ಳೆಗಳ ಸಂಪರ್ಕಕ್ಕೆ ಈ ನೀರು ಬರದ ಹಾಗೆ ನೋಡಿಕೊಳ್ಳುವುದು, ಇದು ಮುಂತಾದ ಇದು ಚಟುವಟಿಕೆಗಳನ್ನು ನಮ್ಮ ಕ್ಷೇತ್ರ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಸಾರ್ವಜನಿಕರ ಸಹಕಾರ ಕೂಡ ತುಂಬ ಅಗತ್ಯ. ಅವರ ಮನೆ ಸುತ್ತಮುತ್ತ ಘನತ್ಯಾಜ್ಯಗಳು, ಪ್ಲಾಸ್ಟಿಕ್, ಒಡೆದ ಬಕೆಟ್ಗಳು, ಆಮೇಲೆ ಬಾಟ್ಲಿಗಳು, ಕಪ್ಗಳು ಅಥವಾ ಈ ಟೈರ್ಗಳು, ಒರಳು ಕಲ್ಲುಗಳು ಇವುಗಳನ್ನು ಓಪನ್ ಮಳೆ ಬೀಳುವ ಜಾಗದಲ್ಲಿ ಇಡದೆ ಅದನ್ನು ಸೂಕ್ತ ರೀತಿಯಲ್ಲಿ ಮುಚ್ಚಿಟ್ಟು ನೀರು ನಿಲ್ಲದಂತೆ ಎಚ್ಚರ ವಹಿಸಿದರೆ ಖಂಡಿತವಾಗಿಯೂ ಇದು ಡೆಂಗ್ಯೂವನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಈ ಹೊನ್ನಾವರ ಮತ್ತು ಈ ಅಡಿಕೆ ತೋಟ ಇರುವಂಥ ಪ್ರದೇಶಗಳಲ್ಲಿ ಈ ಸಮಯದಲ್ಲಿ ಅಡಿಕೆ ಹಾಳೆಗಳು ಬಿದ್ದು ಅದರಲ್ಲಿ ಕೂಡ ನೀರು ನಿಲ್ಲುವ ಸಾಧ್ಯತೆ ಇದೆ. ಅದರಲ್ಲೂ ಕೂಡ ಈಡೀಸ್ ಸೊಳ್ಳೆ ಬ್ರೀಡಿಂಗ್ ಆಗಿ ಡೆಂಗ್ಯೂ ಉಲ್ಬಣ ಆಗುವ ಸಾಧ್ಯತೆ ಇರುವುದರಿಂದ ಅದನ್ನು ಕೂಡ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಏನಂದರೆ ಅವರು ಅದನ್ನು ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಿ ನೀರು ನಿಲ್ಲದಂತೆ ಎಚ್ಚರ ವಹಿಸಬೇಕು. ಡೆಂಗ್ಯೂ ರೋಗದ ಲಕ್ಷಣಗಳು ಯೂಶ್ವಲಿ ಇನಿಷಿಯಲಿ ಜ್ವರ ಇರ್ತದೆ, ತಲೆನೋವು, ಮೈಕೈ ನೋವು, ಮಾಂಸಖಂಡಗಳಲ್ಲಿ ನೋವು ಇದೆಲ್ಲ ಇರ್ತದೆ. ಮೈಯಲ್ಲಿ ಗಂಧೆಗಳು ಬರುವುದು, ರ್ಯಾಷಸ್, ಇದು ಫಸ್ಟ್ ಒಂದು 3-4 ದಿನದಲ್ಲಿ ಇರುವಂಥದ್ದು. ಯಾವುದೇ ವ್ಯಕ್ತಿ ಇಂತಹ ಸಿಂಪ್ಟಮ್ಸ್ ಇದ್ದವರು ಸ್ವತಃ ತಾವು ಹೋಗಿ ಮೆಡಿಕಲ್ ಶಾಪಿಂದ ಔಷಧ ತಗೊಳ್ಳೋದು ಅಥವಾ ಬೇರೆ ಯಾವುದಾದ್ರೂ ಸಣ್ಣ ಪುಟ್ಟ ಮೆಡಿಸಿನ್ ತಗೊಂಡು ನಿಷ್ಕಾಳಜಿ ಮಾಡೋದಕ್ಕಿಂತ ಅವರು ಸೂಕ್ತ ಯಾವುದಾದ್ರೂ ಸಮೀಪದ ಸರ್ಕಾರಿ ಆಸ್ಪತ್ರೆಗೆ ಅಥವಾ ತಾಲೂಕು ಆಸ್ಪತ್ರೆಗೆ ಹೋದರೆ ಅಲ್ಲಿ ಅವರಿಗೆ ಬೇಕಾದ ಚಿಕಿತ್ಸೆಯನ್ನು ಖಂಡಿತ ಕೊಡ್ತಾರೆ. ಅದಕ್ಕೆ ಯಾವುದೇ ನಿರ್ದಿಷ್ಟ ಚಿಕಿತ್ಸೆ ಇಲ್ಲ. ಜ್ವರ ಬಂದಾಗ ಜ್ವರದ ಔಷಧಿ ಕೊಡ್ತೇವೆ. ಉಳಿದಂತೆ ನೀರು ಮತ್ತು ನೀರಿನಂಶ ಕಡಿಮೆ ಆಗದಾಗೆ ನೋಡ್ಕೊಳ್ಬೇಕು, ಡಿಹೈಡ್ರೇಷನ್ ಆಗದಾಗೆ ನೋಡಿಕೊಂಡ್ರೆ ಖಂಡಿತವಾಗಿಯೂ ಈ ಡೆಂಗಿ ಕಾಯಿಲೆ 4ರಿಂದ 5 ದಿವಸದಲ್ಲಿ ಗುಣ ಆಗುತ್ತೆ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.